ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಲೋಕಸಭೆಯಲ್ಲಿ ಹೆಚ್ಚು ಸೀಟು ಗೆಲ್ಲಿಸದೇ ಇದ್ರೆ ನೈತಿಕ ಹೊಣೆ ಹೊತ್ತು ಸಿಎಂ ರಾಜೀನಾಮೆ. ಬಡವರ ಪರ ಕೆಲಸ ಮಾಡಿದ ಸಿದ್ದರಾಮಯ್ಯರನ್ನ ಉಳಿಸಬೇಕು. ಎಲೆಕ್ಷನ್ ಬಳಿಕ ಸಿಎಂ ಬದಲಾವಣೆಯ ಸುಳಿವು ಕೊಟ್ರ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್. ವರುಣಾದಿಂದ ಸ್ಪರ್ಧಿಸಲು ಹೈಕಮಾಂಡ್ ಒಪ್ಪಲಿಲ್ಲ. ಬೊಮ್ಮಾಯಿ ಸಿಎಂ ಆದಾಗ ಪರಿಷತ್ ಸದಸ್ಯನನ್ನ ಮಾಡೋದಕ್ಕೂ ಹೈಕಮಾಂಡ್ ಒಪ್ಪಲಿಲ್ಲ. ತಮ್ಮ ವಿರುದ್ಧ ಕುಟುಂಬ ರಾಜಕಾರಣದ ಆರೋಪಕ್ಕೆ ಬಿವೈ ವಿಜಯೇಂದ್ರ ಕೌಂಟರ್. ಕೋಲಾರ, ಮಂಡ್ಯ, ಹಾಸನ ಅಭ್ಯರ್ಥಿ ಯಾರನ್ನೋದು ಮುಖ್ಯ ಅಲ್ಲ, ನಮ್ಮ ಕಾರ್ಯಕರ್ತರು ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ಕೋಲಾರ ಜೆಡಿಎಸ್ಗೆ ಬಿಟ್ಟು ಕೊಟ್ಟಿದ್ದೀವಿ ಎಂದರು ರಾಧಾಮೋಹನ್ ಅಗರ್ವಾಲ್. ಬಿಜೆಪಿ ಹೈಕಮಾಂಡ್ಗೆ ಚಿತ್ರದುರ್ಗ ಅಭ್ಯರ್ಥಿ ಆಯ್ಕೆಯ ಟೆನ್ಷನ್. ಸಂಸದ ನಾರಾಯಣಸ್ವಾಮಿ ಈ ಬಾರಿ ಸ್ಪರ್ಧೆಗೆ ಹಿಂದೇಟು. ಕಾರಜೋಳ ಪರ ಬಿಎಸ್ವೈ, ಮಾಜಿ ಸಂಸದ ಜನಾರ್ದನ್ ಸ್ವಾಮಿ ಪರ ಆರ್ಎಸ್ಎಸ್ ಬ್ಯಾಟಿಂಗ್. ಬೆಂಗಳೂರಿನ ಬಿಜೆಪಿ ಶಾಸಕರಿಗೆ ಹಾಕ್ತಿದ್ದಾರೆ ಗಾಳ. ಹಲವು ನಾಯಕರ ಜೊತೆಯಲ್ಲಿ ಸೀಕ್ರೆಟ್ ಸಂಧಾನ. ಬೆಂಗಳೂರಿನ 4 ಕ್ಷೇತ್ರ ಗೆಲ್ಲಲು ಕೆಪಿಸಿಸಿ ಅಧ್ಯಕ್ಷರ ಮಾಸ್ಟರ್ ಪ್ಲಾನ್. ಸ್ಥಳೀಯ ಮಟ್ಟದಲ್ಲೇ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಅಸಮಾಧಾನ. ಎಲ್ಲವನ್ನ ಸರಿದೂಗಿಸಲು ಇನ್ನೂ ರಚನೆಯಾಗಿಲ್ಲ ಸಮನ್ವಯ ಸಮಿತಿ. ದೋಸ್ತಿ ಸಕ್ಸಸ್ ಆಗಬೇಕು ಅಂತಾದ್ರೆ ಶೀಘ್ರ ಸಮಿತಿಗೆ ಬಿಜೆಪಿ ಹೈಕಮಾಂಡ್ ಮೇಲೆ ದಳಪತಿಗಳ ಒತ್ತಡ. ಲೋಕಸಭೆ ಗೆಲ್ಲೋದಕ್ಕೆ ಬೆಳಗಾವಿ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿನ ಮಂತ್ರ. ಹಾಲಿ ಮಾಜಿ ಶಾಸಕರು, ಸಚಿವರು, ಮುಖಂಡರಿಂದ ಸಿಎಂ ಡಿಸಿಎಂ ಎದುರು ಪರೇಡ್. ಒಟ್ಟಾಗಿ ಗೆಲ್ಲಿಸಿಕೊಂಡು ಬರ್ತೀವಿ ಅಂತ 40ಕ್ಕೂ ಹೆಚ್ಚು ನಾಯಕರಿಂದ ಭರವಸೆ. ಎರಡು ಅವಧಿಗೆ ಉತ್ತಮ ಕೆಲಸ ಮಾಡಿದ್ರು ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿಸಿದ್ಯಾಕೆ? ಇದನ್ನೇ ಅಸ್ತ್ರ ಮಾಡಿಕೊಳ್ತಾ ಇರೋ ಕಾಂಗ್ರೆಸ್. ಸ್ಮೋಕ್ ಬಾಂಬ್ ಪ್ರಕರಣನ ಬೇರೇನಾದ್ರೂ ಇದೆಯಾ ಅಂತ ಪ್ರಶ್ನೆ. ಕಡೆಗೂ ಬಗೆಹರಿದ ಚಾಮರಾಜನಗರ ಕೈ ಅಭ್ಯರ್ಥಿ ಆಯ್ಕೆಯ ಗೊಂದಲ. ಸಚಿವ ಮಹದೇವಪ್ಪ ಪುತ್ರ ಸುನೀಲ್ ಬೋಸ್ ಹೆಸರು ಫೈನಲ್. ನಚೀಂದ್ರ ಸಿದ್ದರಾಮಯ್ಯ ಭೇಟಿಯಾಗಿ ಧನ್ಯವಾದ ತಿಳಿಸಿದ ಸುನೀಲ್ ಬೋಸ್. ಲೋಕಸಭಾ ಚುನಾವಣೆಯ ಹಿನ್ನೆಲೆ ಸಂಜೆ ಕಾಂಗ್ರೆಸ್ ನಾಯಕರ ಮೀಟಿಂಗ್. ಮೊದಲ ಹಂತದಲ್ಲಿ ಚುನಾವಣೆ ನಡೆಯುವ ಲೋಕಸಭಾ ಕ್ಷೇತ್ರಗಳ ಹಾಲಿ ಮಾಜಿ ಶಾಸಕರ ಸಭೆ. ಗೆಲುವಿಗಾಗಿ ಕಟ್ಟುನಿಟ್ಟಿನ ಸೂಚನೆ ನೀಡಲಿದ್ದಾರೆ ಸಿಎಂ ಡಿಸಿಎಂ. ಕೊಪ್ಪಳ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಸಂಗಣ್ಣ ಕರಡಿ ಅಸಮಾಧಾನ. ಸಂಗಣ್ಣ ಮನವೊಲಿಸಲು ವರಿಷ್ಠರ ಪ್ರಯತ್ನ. ಪಕ್ಷ ಬಿಡದಂತೆ ರವಿಕುಮಾರ್, ಅರವಿಂದ್ ಬೆಲ್ಲದ್ ಮನವೊಲಿಕೆ. ಚಿಕ್ಕಮಗಳೂರು ಹಾಲಿ ಸಂಸದೆ ಶೋಭಾ ಕ್ಯಾಂಪೇನ್ಗೆ ಬರೋದು ಡೌಟ್. ಶೋಭಾಗೆ ಗೋ ಬ್ಯಾಕ್ ಮಾಡ್ತಿದ್ದ ಕಾರ್ಯಕರ್ತರು. ಅಭ್ಯರ್ಥಿ ಪರ ಪ್ರಚಾರಕ್ಕೆ ಬಂದರೆ ಪಕ್ಷಕ್ಕೆ ಮೈನಸ್ ಆಗೋ ಆತಂಕ. ಭದ್ರಕೋಟೆ ಮರಳಿ ಪಡೆಯಲು ಸಜ್ಜಾದ ಕೈ ಪಾಳೆಯ. ಖರ್ಗೆ ಕೋಟೆಯಲ್ಲಿ ಜಾಧವ್ ವರ್ಸಸ್ ರಾಧಾಕೃಷ್ಣ ದೊಡ್ಡಮನಿ ಮಧ್ಯೆ ಫೈಟ್. ಮೋದಿ ಸಾಧನೆ ಮುಂದಿಟ್ಟುಕೊಂಡು ಜಾಧವ್ ಪ್ರಚಾರ. ಮಾವ ಖರ್ಗೆ ಹೆಸರು ಹೇಳಿಕೊಂಡು ದೊಡ್ಡಮನಿ ಮತಬೇಟೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿದ ಪ್ರಿಯಾಂಕಾ ಜಾರಕಿಹೊಳಿ. ಸಹೋದರನ ಪುತ್ರಿ ಪರ ಪ್ರಚಾರಕ್ಕಿಳಿತಾರ ಎಂಎಲ್ಸಿ ಲಖನ್ ಜಾರಕಿಹೊಳಿ. ನಿನ್ನೆ ಚಿಕ್ಕಪ್ಪನನ್ನ ಭೇಟಿ ಮಾಡಿ ರಾಹುಲ್ ಜಾರಕಿಹೊಳಿ ಚರ್ಚೆ. ಕುಮಾರಸ್ವಾಮಿ ಆಸ್ಪತ್ರೆಯಲ್ಲಿರೋ ಕಾರಣ ದೆಹಲಿಗೆ ತೆರಳಿದ ದೇವೇಗೌಡ. ಮೈತ್ರಿ ಸಂಬಂಧ ಪ್ರಧಾನಿ ಮೋದಿ ಭೇಟಿಯಾಗಲಿರೋ ಎಚ್ಡಿಡಿ. ಜೆಡಿಎಸ್ ಅಭ್ಯರ್ಥಿ ಪಟ್ಟಿ, ಸೀಟು ಹಂಚಿಕೆ ಅಂತಿಮ ಮುದ್ರೆ ಸಾಧ್ಯತೆ. ಸರ್ವೆ ರಿಪೋರ್ಟ್ನಲ್ಲಿ ಹೆಸರಿಲ್ಲ ಅಂತಂದ್ರೆ ಸರ್ವೆ ಮಾಡಿದವರನ್ನ ಕೇಳಬೇಕು. ವೀಣಾ ಕಾಶಪ್ಪನವರ್ ವಿಜಯಾನಂದ ಭೇಟಿಯಾಗಿ ಮನವೊಲಿಕೆ ಯತ್ನ ಮಾಡ್ತೀವಿ. ಬಾಗಲಕೋಟೆ ಅಭ್ಯರ್ಥಿ ಸಂಯುಕ್ತ ತಂದೆ ಶಿವಾನಂದ್ ಪಾಟೀಲ್ ಸ್ಪಷ್ಟನೆ. ಬಚ್ಚಿಟ್ಟ ಆಯುಧಗಳನ್ನು ತೆಗೆದುಕೊಂಡು ಹೋಗಲು ಎಂಟ್ರಿ. ಕೊಡಗು ದಕ್ಷಿಣ ಕನ್ನಡ ಗಡಿಗೆ ಬಂದಿರೋ ಕಬಿನಿ ದಳಂ ನಕ್ಸಲರು. ಎರಡೂ ಜಿಲ್ಲೆಗಳಲ್ಲೂ ಎನ್ಎಎಫ್
ಕುಂಬಿಂಗ್ ಕಾರ್ಯಾಚರಣೆ ಮತ್ತಷ್ಟು ಬಿರುಸು. ಬೆಂಗಳೂರಲ್ಲಿ ನೀರಿಗಾಗಿ ಮುಂದುವರಿದ ಸಮಸ್ಯೆ. ಹೋಳಿ ಹಬ್ಬಕ್ಕೆ ರೈನ್ ಡ್ಯಾನ್ಸ್ ಆಯೋಜಿಸಿದ ಹೋಟೆಲ್ಗಳಿಗೆ ನೋಟಿಸ್. ಜಲಮಂಡಳಿ ಅಧಿಕಾರಿಗಳ ಮನವೊಲಿಕೆಯ ಬಳಿಕ ರೈನ್ ಡ್ಯಾನ್ಸ್, ಪೂಲ್ ಡ್ಯಾನ್ಸ್ ಮಾಡಲ್ಲ ಅಂತ ಹೋಟೆಲ್ಗಳ ಭರವಸೆ. ಹೇಳೋದು ಆಚಾರ, ತಿನ್ನೋದು ಬದನೆಕಾಯಿ. ನೀರು ಉಳಿಸಿ ಅಂತಿರೋ ಜಲಮಂಡಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.